3 ಪಂಚಾಯತಿ 6 ಗಲಾಟೆಯಿಂದ ಕಳಕಳಿಯಾಗಿದ್ಯಪ್ಪ. ನಿಮಗ್ ಬೇಕಾಗಿರೋದು ಅದೇ ಅಲ್ವಾ ಸರ್? ನಾನು ಸ್ವಲ್ಪ ತಿರಿ ಹೊಸ ಕೇಸ್ ಒಂದು ಬಂದಿದೆ. ಯಾವನೋ ಹೊಸ ಹುಡುಗ ಹೆಸರು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ. ಅಮಾಯಕಂತ ರಾವನೇ ಪಾಪ ಏನಾಗ್ಬಿಡ್ತಾನೋ ಏನು. ಹಾಗಾದ್ರೆ ಲಾಕಪ್ ಡೆತ್ ಕೇಸ್ ಅಂದಂಗೆ. ಸರ್ ನೀವೇನ್ ಸರ್ ಇಲ್ಲಿ? ಲಾಕಪ್ ಹಾಕಿದಲ್ಲಯ್ಯ ಸರ್. ನೀವೇನ್ ಸರ್ ಇಲ್ಲಿ? ಅಲ್ಲ ಏನಾಯ್ತು ಸರ್? ಇವ್ರನ್ನ ಯಾರೋ ಲಾಕಪ್ ಹಾಕಿದ್ದು? ಏನ್ ಸರ್ ಇದೆಲ್ಲ? ಏನಾಯ್ತು ಸರ್? ಅಲ್ಲ ಯಾರು ಸರ್ ಏನು? ಏನಯ್ಯ ಬುದ್ಧಿ ಇದೆಯಾ ನಿಮ್ಗೆ? ಯಾರು ಇವ್ರನ್ನ ಒಳಗಡೆ ಹಾಕಿದ್ದು? ಸರ್ ಎಲ್ಲೋ ಏನೋ ತಪ್ಪಾಗೋಗಿದೆ ಸರ್, ನೀವು ತಲೆ ಕೆಡಿಸ್ಕೋಬೇಡಿ ಸರ್. 2 ನಿಮಿಷ ಟೈಮ್ ಕೊಡಿ. ಮೊದಲು ಈ ಸೆಲ್ ಓಪನ್ ಮಾಡಿ. ಸರ್ ಯಾರು ಸರ್ ಇವರು? ಓಪನ್ ಮಾಡು. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಯಾರು ಫಿನಿಶ್ ಎಷ್ಟು ಕೇಳಿದ್ರು ಹೇಳ್ತಾ ಇಲ್ವಲ್ಲ ಸರ್? ಸ್ವಲ್ಪ ಈ ಕಡೆ ಬನ್ನಿ, ತೆಗಿತೀನಿ ರೀ ಸರ್. ಬನ್ನಿ ಸರ್, ಪ್ಲೀಸ್ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್ ಕೂತ್ಕೊಳ್ಳಿ ಸರ್. ಏನು ತಗೋತೀರಾ ಸರ್? ಟೀ, ಕಾಫಿ, ಕೂಲ್ ಡ್ರಿಂಕ್ಸ್? ನಂಗೇನು ಬೇಡ ಸರ್, ನಾನು ಹೋಗ್ಬೇಕು. ಸೆಟ್ಲ್ ಮಾಡ್ತೀನಿ ಸರ್. ಬನ್ನಿ ಸರ್. ಸರ್ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಿಜ ಹೇಳಿ, ಯಾರು ಸರ್ ಇವರು? ಏನ್ ಮಾತಾಡ್ತಿದ್ಯಪ್ಪ ನೀನು? ಸೀನಿಯರು, ನಿನಗಾದ್ರೂ ಬುದ್ಧಿ ಬೇಡವಾ? ಅವ್ರನ್ನ ಒಳಗಾಕಿದ್ದೀರ ಅಂತ ಗೊತ್ತಾದ್ರೆ ನೀವು ಇರಲ್ಲ, ನಿಮ್ ಸ್ಟೇಷನು ಇರಲ್ಲ. ಅವರಪ್ಪ ನಿಮ್ಗೆಲ್ಲ ಗಡ್ಪಾರಿ ಹಾಕಿ ಜೀವ ತಿಂದ್ಬಿಡ್ತಾನಷ್ಟೇ. ಅಯ್ಯಯ್ಯೋ, ಟಚ್ ಮಾಡಿಲ್ಲ ತಾನೆ? ಏನ್ ಸರ್ ಹಿಂಗೆ ಕೇಳ್ತಾ ಇದ್ದೀರಾ? ನನಗೇನು ಗೊತ್ತಿಲ್ಲ ಸರ್. ಅಲ್ಲವನಲ್ಲ, ಏನೇ ಕೇಳೋದಿದ್ರು ಅದರಿದ್ರು ನನ್ನ ಮಗನ್ನೇ ಕೇಳಿ ಸರ್. ರಿಟೈರ್ ಹಾಕೋ ಟೈಮು ಸರ್, ನನ್ನ ಇನ್ವಾಲ್ವ್ ಮಾಡಬೇಡಿ ಸರ್, ನಿಮ್ ಕೈ ಮುಗಿತೀನಿ. ಏನ್ ರಿಟೈರ್ ಆಗ್ತಾ ಇದೆಯಾ? ಹೌದು ಸರ್. ಮೊದಲು ಎಕ್ಸ್ಪೈರಿ ಆಗ್ದಿರೋ ತರ ನೋಡ್ಕೋ. ಹೋಗು, ನೀವು ಎಸ್ಸೇನ್ ಕರ್ಕೊಂಬಾ. ಹೋಗು, ಕರ್ಕೊಂಬ ಅವ್ನ ಆಚೆ. ಅಲ್ಲಣ್ಣ, ಈಗ ನಮ್ಮ ಪರಿಸ್ಥಿತಿ ಏನಂತೀರಾ? ನನ್ನ ಜೀವನ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಯಾಗಿ ಮುಗಿತಾ ಇದ್ದಂಥ ಸರ್ವಿಸು, ಒಳ್ಳೆ ಸಂಬಳ, ಬಂಗಾರದಂಥ ರಿಟೈರ್ಮೆಂಟು, ಇವೆಲ್ಲವನ್ನ ಈ ದರಿದ್ರ ನನ್ನ ಮಗ ಹಾಳು ಮಾಡ್ಬಿಟ್ಟ. ಇನ್ಯಾವುದು ಮೊದಲಿನ ತರ ಇರೋದಿಲ್ಲ. ನಥಿಂಗ್ ಟು ವರಿ ಸರ್. 2 ಮಿನಿಟ್ಸ್ ಸರ್, ಎಲ್ಲಾನು ಸೆಟ್ಲ್ ಯಾರೋ ಮಾಡಿ. ಇವನ್ನ ಒಳಗೆ ಹಾಕು ಅಂದ್ರೆ ಎಲ್ಲ ಕುರ್ಸಿರೋದು. ಸುಮ್ಮನೆ ಬಿಡಬಾರ್ದು ಕಣ. ಕಬ್ಬಣ ಚೇರಲ್ಲ ಹೊಡೆದಾಕ್ಬಿಡ್ಬೇಕು. ಅವ್ನು ಹೊಡಿಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ನಲ್ಲೋ. ಅವ್ನು ಯಾರು ಅಂತ ಗೊತ್ತೇನೋ? ಕೇಳಿವ್ರನ್ನ ಅವ್ರಪ್ಪ ದೊಡ್ಡ ಮನುಷ್ಯ ಅಂತ ಕಣೋ. ಸುಮ್ಮನೆ ಒಂದು ನಿಮಿಷ ಬಾ, ಒಳಗ್ ಬಾ ಹೇಳ್ತೀನಿ ನಾನು. ಸರ್ ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್ ಇಂದ ಬೇರೆ ಮನೆಗೆ ಹೋಗೋ ಬದಲು ನಿಮ್ಮ ಅಡ್ರೆಸ್ಸಿಗೆ ಬಂದೆ ಸರ್. ಏನೋ ಚಿಕ್ಕ ತಪ್ಪಾಯ್ತು ಸರ್. ಚಿಕ್ಕಪ್ಪ ನೀನ್ ಮಾಡಿ ಚಿಕ್ಕ ತಪ್ಪೇನೋ? ಕಾಲ್ಮುಗಿ ನೀನು ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ನೀವು ಇದನ್ನೆಲ್ಲ ಅಲ್ಲೇ ಏನಾದರೂ ಹೇಳಿದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಸರ್. ನಾನೇ ಖುದ್ದಾಗಿ ಹೋಗಿ ಮೇಡಮ್ ಹತ್ರ ಸಾರಿ ಕೇಳ್ತೀನಿ. ನೀವು ಹೋಗಿ ಸರ್. ಅವನ್ನ ಹೊಡೆದಾಕ್ ಬಿಡ್ಬೇಕು ಸರ್. ಸರ್ ಗೊತ್ತಿಲ್ಲದೆ ತಪ್ಪಾಯ್ತು, ಇದು ರಿಪೀಟ್ ಆಗಲ್ಲ. ಈ ವಿಷಯನ ನಿಮ್ಮ ತಂದೆಯವ್ರಿಗೆ ಹೇಳ್ಬೇಡಿ ಸರ್. ಯೂನಿಫಾರ್ಮಲ್ಲಿ ಇರೋದ್ರಿಂದ ಕೈನ ಹಿಡ್ಕೋತಾ ಇದ್ದೀನಿ ಸರ್, ಪ್ಲೀಸ್ ಸರ್. ಈ ಸಿಚುವೇಶನ್ ಮತ್ತೆ ಬರಬಾರ್ದು. ಹೋಗ್ರೋ ಇಡಿಯಟ್ಸ್. ಹಲೋ ರಾಮು, ನನ್ನನ್ನು ಗುರ್ತು ಹಿಡಿಲಿಲ್ವಾ? ಅವತ್ತು ಕಡವಾ ರೈಲ್ವೆ ಸ್ಟೇಷನ್ ಬ್ಯಾಗು. ಹಲೋ, ಬ್ಯಾಗ್ ಮರ್ತೋದ್ರಿ? ಅರೆ ಮರ್ತೋಗಿದ್ದೆ, ತುಂಬಾ ಥ್ಯಾಂಕ್ಸ್ ಅಮ್ಮ. ಹಲೋ, ನಿಮ್ ಹೆಸರು? ರಾಮ್. ಅದರಲ್ಲಿ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತ ಕೋರ್ಟ್ ಕೇಸ್ ಫೈಲ್ಸ್ ಎಲ್ಲ ಇತ್ತು. ಅದು ನೀನ್ ಅವತ್ತು ನನಗೆ ಕೊಡದೆ ಹೋಗಿದ್ರೆ ಇವತ್ತು ನಿನ್ ಮುಂದೆ ನಾನು ನಿಂತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಸುಟ್ಟಾಕ್ಬಿಟ್ರವನು. ನೀವು ನನ್ನ ನೋಡಿದ್ದು ಅದೇ ಫಸ್ಟ್ ಟೈಮಾ? ಹೌದು. ಅಲ್ಲ, ನನ್ಗೆ ಅಷ್ಟೊಂದು ಸಹಾಯ ಮಾಡಿ ನೀನ್ ಹೆಂಗ್ ನನ್ನನ್ನು ಮರ್ತೋದೆ? ಸಹಾಯ ಪಡೆದವ್ರು ನೆನ್ಪಿಟ್ಕೋಬೇಕೆ ಹೊರತು ಸಹಾಯ ಮಾಡಿದವರಲ್ಲ ಸರ್. ಆ ಒಳಗ್ ನಡೆದಿದ್ದೆಲ್ಲ ನಿನ್ನ ನೋಡಿದ ಕೂಡಲೇ ನೀನ್ ಅವ್ರ ಪ್ಲಾನ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಗೊತ್ತಾಯ್ತು. ಅವನ ವಿಷಯ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಕಡಿಯಾದಲ್ಲಿ ಕೂತ್ಕೊಂಡು ಕಜಕಿಸ್ತಾನಲ್ಲಿ ಬಾಂಬ್ ಬಿಟ್ಟಿದ್ ನೀನೇ ಅಂತ ನಿನ್ನ ಕೈಯಲ್ಲೇ ಒಪ್ಪಿಸ್ಬಿಡ್ತಾನೆ. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ. ನೀವು ಪೊಲೀಸವ್ರಿಗೆ ಏನ್ ಹೇಳಿದ್ರಿ? ಒಂದೇ ಒಂದು ಸುಳ್ಳು ಹೇಳಿದೆ. ನೀನೊಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಗ ಅಂತ, ನೀನು ಮನಸ್ಸು ಮಾಡಿದ್ರೆ 4 ಜಿಲ್ಲೆಗಳನ್ನ ಹಾಗೆ ಕೊಂಡ್ಕೋಬಹುದು ಅಂತ, ಅನ್ಕೊಂಡ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಅವನ ಅಡ್ರೆಸ್ ನ ಕಿತ್ತಾಕ್ಬಿಡ್ಬೋದು ಅಂತ, ಯಾವ್ದೋ ಬಿಸ್ನೆಸ್ ಟ್ರಿಪ್ ಮೇಲೆ ಐಡಿಯಾಸ್ಗೋಸ್ಕರ ಬಂದಿದ್ಯಾ ಅಂತ, ನೀನು ಕನಸಲ್ಲೂ ಊಹೆ ಮಾಡದಿರೋ ಅಷ್ಟು ಕಟ್ಟುಕತೆನ ಹೇಳಿದೀನಿ. ಕಿತ್ತೋದ್ ನನ್ ಮಗ ಒಪ್ಕೊಂಡ್ಬಿಟ್ಟ. ಏನು ನೀನ್ ಶಾಕ್ ಆಗ್ಲಿಲ್ವಾ? ಕೇಳಕ್ ಟ್ರೂ ಸ್ಟೋರಿ ತರ ಇದೆ ಸರ್. ನೀವು ಗ್ರೇಟ್ ಬಿಡಿ.
ಸರಿ ಸರಿ, ಮತ್ತೆ ಅವ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಕಷ್ಟಪಟ್ಟು ಕೆಲಸ ಮಾಡಿ ಬದುಕು, ಓಕೆ? ಹಲೋ ಬಾಲರಾಜು ಅವರೇ, ಅಷ್ಟಕ್ಕೂ ನಿಮಗೆ ಆ ಹುಡುಗ ಯಾರು ಅಂತಾದ್ರೂ ಗೊತ್ತಾ? ಇಲ್ಲ, ಆದ್ರೂ ಅವನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ? ಯಾವನೋ ಕಿತ್ತೋದ್ ನನ್ನ ಮಗ. ಅವನ್ ಯಾವನೋ ನಿನ್ನಂತವನೇ. ಸ್ವೀಟ್ ಅಂದ್ರೆ ನಂಗೇನ್ ಗೊತ್ತಿಲ್ವಾ, ಬೆಲ್ಲ ತರ ಗುಂಡುಗಿರುತ್ತೆ ಅಂತಂದಂತೆ. ನೀನ್ ಅವನ್ ಕೈಗೇನಾದ್ರೂ ಸಿಕ್ಕಿದ್ರೆ ಎಷ್ಟೊತ್ತಿಗೆ ನೀನ್ ಈ ಊರ್ನ ಬಿಟ್ಟು ಉಗಂಡ ಸೇರ್ಬೇಕಾಗಿತ್ತು. ಅವನು ಬೆಂಕಿ ಕಡ್ಡಿ ಅಲ್ಲ, ಅವನು ಕಾಡ್ಗಿಚ್ಚು. ಸುಟ್ಟೋಗ್ಬಿಡ್ತೀಯಾ? ಏನಣ್ಣ ತಲೆ ಕೆಟ್ಟು ಅವನ್ನ ಸಾಯ್ಸಾಕುದ್ರೆ ಹೆಂಗೆ? ಅವನ್ ಎದುರಾಕೊಂಡ್ರೆ ನಾವ್ ಸಾಯ್ತೀವಂತೆ ಕಂಡ್ರ. ವೇಶ್ಯವಾಟಿಕೆ ನಡೀತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವಿಬ್ರು ಗಂಡ ಹೆಂಡ್ತಿನಾ? ಇಲ್ಲ. ಇವ್ ನಿಮ್ ನೆಂಟ್ರ? ಇಲ್ಲ. ಮತ್ ಇವನ್ ಯಾರು? ಇಲ್ಲೇ ಕೆಲಸ ಮಾಡ್ತಾನೆ. ಓ, ಎಲ್ಲ ಕೆಲ್ಸನೂ ಮಾಡ್ತಾನ? ನಾಯ್ಡು, ಇವನಿಗೆ ಮಾತ್ ಬರಲ್ವಾ ಅಥವಾ ನಮ್ ಭಾಷೆ ಇವನಿಗೆ ಅರ್ಥ ಆಗ್ತಿಲ್ವಾ? ಇವನ್ ಫೇಸ್ ನೋಡ್ತಾ ಇದ್ರೆ ಮಲಯಾಳಂ ಫೇಸ್ ತರ ಇದೆ ಸರ್. ನಂಗೆ 1 ನಿಮಿಷ ಟೈಮ್ ಕೊಡಿ ಸರ್, ಕಂಡಿಡ್ದು ಬಿಡ್ತೀನಿ. ಹೆಂಗಣ ನನ್ನನ್ನ ಹಂಗಣ ನಿನ್ನ. ಮಲಯಾಳಮಲ್ಲಿ ಅಲ್ಲೇ ಯಾಕೆ ನಿಂತಿದ್ಯಾ ಇಲ್ಲಿಗೆ ಬಾ ಅಂತ ಅರ್ಥ. ಆಹಾ, ಇವನು ಕನ್ನಡದವನೇ ಸರ್, ಕನ್ಫರ್ಮ್. ನಿನ್ ಹೆಸರೇನೋ? ರಾಮು. ನನಗ್ ನೀನ್ ನೋಡಿದ್ರೆ ನಕ್ಸಲೈಟ್ ತರ ಕಾಣಿಸ್ತಾ ಇದೆಯಾ. ಯಾವುದೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ಯಾವ ಗುಂಪು ನಿಂದು? ಸರ್, 2 ತಿಂಗಳಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ, ಆಗೋದೂ ಇಲ್ಲ. ನನ್ನ ನಂಬಿ ಪ್ಲೀಸ್. ಮ್ಯಾಟ್ರು 2 ತಿಂಗಳಿಂದಲ್ಲ ಕಣೋ, ತುಂಬಾ ಹಳೆದು. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ಇಲ್ಲಿ ಯಾಕಿದ್ಯಾ, ಇದಕ್ ಮುಂಚೆ ಏನ್ ಮಾಡ್ತಿದ್ದೆ, ಇದೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ರುಬ್ಬಿದ್ರೆ ವಿಷಯ ಹೊರಗೆ ಬರುತ್ತೆ. ನಡಿಯೋ ನಡಿಯೋ. ಎಲ್ಲ ನನ್ನ ಮಗನೇ ಮಾರ್ಕೆಟ್ ಅಲ್ಲಿ ನಮ್ಮವ್ರನ್ನ ಹೊಡೆದು ಇಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಇವನ್ನ ಬಿಡ್ಲೇಬಾರ್ದು, ನಮ್ಮವ್ರನ್ನ ಕಳ್ಸು. ಆ ನನ್ನ ಮಗನ ಪೊಲೀಸ್ ಸ್ಟೇಷನ್ ಮುಂದೆನೆ ತುಂಡು ತುಂಡಾಗಿ ಕತ್ತರಿಸಿ. ಆಯ್ತಣ್ಣ. ಸರಿಯಾಗಿ 100 ದಿನಗಳು ನೀನ್ ಯಾರಿಗೂ ಕಾಣಿಸ್ಕೋಬಾರ್ದು. ಪಾಪ ಅಮಾಯಕ, ಅವನ್ ಕೈಲಿ ಸಿಕ್ಕಾಕೊಂಡಿದ್ದಾನೆ. ಎಲ್ಲಿಂದ ಬಂದೋ ಗೊತ್ತಿಲ್ಲ, ನಮ್ಮಲ್ಲಿ ಒಬ್ಬ ಆಗ್ಬಿಟ್ಟ. ನಾವೇ ಹೇಗೆ ಏನಾದ್ರೂ ಮಾಡಿ ಅವನ್ನ ಬಿಡಿಸ್ಕೊಂಡ್ ಬರ್ಬೇಕು. ಏನ್ ಮಾಡೋದು? ಆ ಎಸ್ ಐ ಹತ್ರ ಮಾತಾಡ್ಕೊಂಬರೋದು ಅಷ್ಟು ಈಸಿ ಅಲ್ಲ ಅಮ್ಮು.